ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯ ದೊಡ್ಡ ಆಗಮಂಗಳದ್ದು ಇದು ಮುಂದುವರೆದಂತಹ ಸಂಚಿಕೆ. ಇದರಲ್ಲಿ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ. ಒಳಗಡೆ ಇರುವಂಥ ಎಲ್ಲ ಫ್ಲ್ಯಾಟ್ ಬಗ್ಗೆ ಮಾಹಿತಿಗಳನ್ನ ಕೊಡ್ತೀನಿ. ಮಿಸ್ ಮಾಡದೆ ಕೊನೆಗಂಟ ನೋಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಏನು ಚೆನ್ನಾಗಿದೆ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ. ಎಲ್ಲ 4 ಫ್ಲೋರ್ಸ್ ಇಲ್ಲೇ ಮ್ಯಾಕ್ಸಿಮಮ್ ಫಿಲಪ್ ಆಗಿದೆ, ಬಟ್ ಅಷ್ಟಿಲ್ಲ, ಇನ್ನು ಖಾಲಿನೂ ಇದೆ. ಇದು ದೊಡ್ಡ ನಾಗಮಂಗಲ. ಓಕೆ, ಇದು ಎಂಟ್ರೆನ್ಸು ರೋಡು. ಇಲ್ಲಿ ನೋಡಿ ಕಾರ್ ಪಾರ್ಕಿಂಗ್ ಕಂಟಿನ್ಯೂಸ್ ಆಗಿ ಇಲ್ಲಿಂದ ಅಲ್ಲಿ ಗಂಟನೂ ಕಾರ್ ಪಾರ್ಕಿಂಗ್ ಇದೆ. ಎಲ್ಲ 4 ಫ್ಲೋರ್ಸ್. ಈಗ ಫಸ್ಟು ಒಳಗಡೆ ಹೋಗೋಣ. ದಿಖಾಯಿ. ಹಾಂ, करंट का बिल आ रहा है? अभी नहीं आ रहा है. करंट मीटर बोर्ड ಎಲ್ಲ ಬಂದೈತೆ. मस्त. ठीक है आ जाइए, अंदर ही आ जाइए. हाँ ये सब रेडी हो गया. ಇಲ್ಲೆಲ್ಲ ರೆಡಿ ಆಗಿದೆ ನೋಡಿ, ಮಸ್ತ್ ಇದೆ. ಹುಡುಗರೆಲ್ಲ ಆಟ ಆಡ್ಕೊಂಡವ್ರೆ, ಎಲ್ಲ ರೆಡಿ ಆಗಿದೆ ಬ್ಯೂಟಿಫುಲ್ ಆಗಿ. ಇಲ್ಲಿಂದ ತೋರಿಸ್ತೀನಿ ನೋಡಿ. ಎಲ್ಲ ಮನೆಗಳು ಒಂದಕ್ಕಿಂತ ಒಂದು ಮನೆಗಳು. 008 ನೋಡಿ, ಎಲ್ಲ ಕ್ಲೋಸ್ ಆಗಿದೆ. ಇಲ್ಲಿ ರೋಡ್ಗಳೂ ಅಷ್ಟೇ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇಲ್ಲಿಂದ ನೋಡಿ ಎಲ್ಲ ರೆಡಿ ಆಗಿರೋಂಥದ್ದು ನೋಡಿ. ಇಲ್ಲೆಲ್ಲ ಮನೆಗಳು ರೆಡಿ ಆಗಿರೋಂಥದ್ದು. ರೋಡ್ಗಳು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ. ಅಲ್ಲಿ ಗೇಟು ನೋಡಿ ತೋರಿಸ್ತೀನಿ. ಇದು ಎಂಟ್ರೆನ್ಸು ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ 4 ಫ್ಲೋರ್ಸ್. ಇದು ಎಲ್ಲ 4 ಫ್ಲೋರ್ಸು. ನೋಡಿ ಎಲ್ಲ 4 ಫ್ಲೋರ್ಸ್. ಇದು ಬಾಗಿಲು, ಕಿಟಕಿ ವಿತ್ ನಂಬರು, ಬ್ಯೂಟಿಫುಲ್ ನಂಬರ್ಸ್. ಇದು ರೆಡಿ ಇರೋವಂಥದ್ದು. ನೋಡಿ, ಇದು ಎಂಟ್ರೆನ್ಸ್. ಇದು ಬಂದು ದೊಡ್ಡ ಆಗಮಂಗಲ. ಅದು ಎಂಟ್ರೆನ್ಸ್. ಇದು ನೋಡಿ ಸೇಮ್ ಇದೇ ಥರ ದಪ್ಪ ಇದೆ. ಏನಂತ ಅದಕ್ಕೆ ವಾಸ್ಕಲ್ಲು ಪ್ಲಸ್ ಕಾಲಿಂಗ್ ಬಿಲ್ಗೆ ಇಲ್ಲೇ ಕೊಟ್ಟಿದ್ದೀನಿ. ಎಂಟ್ರೆನ್ಸು ಟೈಲ್ಸ್ಗಳು ನೋಡಿ, ಟೈಲ್ಸ್ಗಳು ಎಷ್ಟು ಚೆನ್ನಾಗಿದೆ ನೋಡಿ. ಎಂಟ್ರೆನ್ಸ್ ನೋಡಿಸ್ತಾನೆ ಹಿಂದೆ ಇರಬಾರ್ದು ಅಂತ ಎಷ್ಟು ಹೇಳಿದ್ರು. ಏನಪ್ಪ ಓಪನ್ ಮಾಡ್ಕೊಂಡು ನೋಡಿ. ಇದು ಎಂಟ್ರೆನ್ಸು ಸೇಮು, ಭಾಳ ಚೆನ್ನಾಗಿದೆ. ಎಂಟ್ರೆನ್ಸ್ ಆಗಿದ ತಕ್ಷಣ ನಿಮಗೆ ಸ್ವಿಚ್ ಬೋರ್ಡು, ಫ್ಯಾನು, ಲೈಟು ಪ್ರತಿಯೊಂದಕ್ಕೂ ಸ್ವಿಚ್ ಬೋರ್ಡ್ ಇದೆ. ಪ್ಲಸ್ ನೋಡಿ ಇಲ್ಲಿ ಮೇಲ್ಗಡೆ ಫ್ಯಾನಿಗೆ ಜಾಗ. ಬಾಕಲ್ ಥಿಕ್ನೆಸ್ಸು ಸಖತ್ತಾಗಿದೆ ನೋಡಿ, ಥಿಕ್ನೆಸ್ ಇದೆ. ಪ್ಲಸ್ ಇಲ್ಲಿ ನೋಡಿ, ಇಲ್ಲಿ ಆನ್ ಆಫ್ ಡೀಪ್ ಇದು ಆನ್ ಆಫ್ ಎಲ್ಲ ನಡೀಇದೆ ನೋಡಿ. ಎಲ್ಲ ನಡೀಇದೆ. ನಾನು ಆನ್ ಮಾಡ್ತೀನಿ, ಇನ್ನು ಆಫ್ ಆಗಿದೆ ನೋಡಿ. ಸೇಮ್ ಅದೇ ಥರನೇ ನಿಮಗೆ ಇದೆಲ್ಲ ಕಿಟಕಿಗಳು ಅಷ್ಟೇ. ಆಹಾ, ಒಳ್ಳೆ ಗಾಳಿ. ಅಕ್ಕಪಕ್ಕ ನೋಡಿ ಎಷ್ಟು ಚೆನ್ನಾಗೈತೆ. ಪಕ್ಕದಲ್ಲೆಲ್ಲ ಬಿಲ್ಡಿಂಗ್ಸು. ಅದು ನೋಡಿ ಈ ಬ್ಲಾಕು. ಆ ಪಕ್ಕದಲ್ಲಿ ಯಾವ ಬ್ಲಾಕು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಇದೆಲ್ಲ ಜನ ಬಂದ್ಬಿಟ್ಟಿದ್ದಾರೆ ನೋಡಿ. ಅಲ್ಲೊಂದು ಆಟೋ ಏನೋ ನಿಂತೈತಿ, ಜನ ಬಂದಿದ್ದಾರೆ. ಇನ್ನೂ ಖಾಲಿ ಇದೆ, ಏನು ತೊಂದರೆ ಇಲ್ಲ ನೋಡಿ. ಆಮೇಲೆ ನೀವು ಎಂಟ್ರೆನ್ಸ್ ಹಿಂಗೆ ಬಂತು ಅಂದರೆ ಇದು ಮನೆಗೆ ಫಸ್ಟ್ ಇದ್ದೇ ಸ್ವಿಚ್ ಆಗಿದ ತಕ್ಷಣ ಟಿವಿ ಹಾಕೋದು. ಟಿವಿಗೆ ಸ್ವಿಚ್ ಇಲ್ಲ, ಇದೆ ಒಂದು ಸ್ವಿಚ್ಚು, ಇದೊಂದು ಸ್ವಿಚ್ಚು. ಪ್ಲಸ್ ಕೇಬಲ್ಗೆ ಅದೇನೋ ಹಾಕ್ತಾರಪ್ಪ. ಮೇನ್ ಪಿನ್ ಇಲ್ಲೇ ಇದೆ. ಆಮೇಲೆ ಟೆಲಿಫೋನ್ ಬುಕ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ನೋಡಿ ಇಲ್ಲಿ ಕಿಚನ್ನು. ನಾನು ಈಗ ಗಂಟ ಯಾವ್ಯಾವ ಜಾಗದಲ್ಲಿ ನೋಡೋಣ ಎಲ್ಲದಕ್ಕಿಂತ ದೊಡ್ಡದಾಗೈತೆ ಕಿಚನ್. ಇದು ಎಂಟ್ರೆನ್ಸೇ ದೊಡ್ಡದಾಗಿದೆ ನೋಡಿ. ಇಲ್ಲಿ ನಿಮಗೆ 1.5 ಟೈಲ್ಸ್ ಅಂದರೆ ಒಂದು ಟೈಲ್ಸ್ ಎಷ್ಟು ಬರುತ್ತೆ ಇಟ್ಕೊಳ್ಳಿ. ಇದು ಇಟ್ಕೊಳ್ಳಿ, ಹಲೋ ಇಟ್ಕೊಳ್ಳಿ. ಒಂದು ಸೆಕೆಂಡ್ ಲೆಕ್ಕನೇ ಆಗ್ತಾನ. 1 ಅಡಿ, 2 ಅಡಿ, 2.5 ಅಡಿ ಎಂಟ್ರೆನ್ಸ್ ನೋಡಿ. ಇಷ್ಟು ಅಗಲ ಬರುತ್ತೆ. ಪೂರ್ತಿ ನಿಂತಿದ್ದೀನಿ. ಇಷ್ಟು ಅಗಲ ಬರುತ್ತೆ. ಇಷ್ಟು ಅಗಲ ಬರೋದು ಅಲ್ದೇನೆ ನೋಡಿ. ಇಲ್ಲೂ ಈ ಕಡೆ ಬನ್ನಿ. ಇಲ್ಲೂ ನೋಡಿ ಇಷ್ಟು ಜಾಗ ಬಿಟ್ಟಿದ್ದಾರೆ. ಇಲ್ಲಿ ಫ್ರಿಜ್ ಇಟ್ಕೊಬೋದು. ಎಂಟ್ರೆನ್ಸ್ ಆಗಿದ ತಕ್ಷಣನೇ ಬೇಕಾದ್ರೆ ಇಲ್ಲಿ ಫ್ರಿಜ್ ಇಟ್ಕೊಬೋದು. ಇಲ್ಲಿ ಫ್ರಿಜ್ ಇಟ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಫ್ರಿಜ್ಗೆ ಜಾಗ ಆಯ್ತಾ. ಇದು ಎಂಟ್ರೆನ್ಸ್.
ತೋರಿಸಿದ್ನು ಎಂಟ್ರೆನ್ಸ್ ಆಗಿದ ತಕ್ಷಣ ಇದನ್ನು ನೋಡಿ ಕಿಚನ್ ಇನ್ನೊಂದು ಸ್ವಲ್ಪ ದೂರ ಹೋಗಿ ತೋರಿಸಿದ್ರು. ಇಷ್ಟು ಅಗಲ ಆಯ್ತು, ಇಷ್ಟು ಅಗಲ ಎಲ್ಲಿ ನೋಡಿ ಜಾಗ ಇಲ್ಲೂ 1.5 ಅಡಿ ಜಾಗ ಕೊಟ್ಟವ್ರೆ. 1.5 ಅಡಿ ಜಾಗ ಅಂದ್ರೆ ನಾನು ನಿಂತ್ಕೊಳ್ಳೋದು ಅಂತಾನೆ. ಇಲ್ಲಿ ಫ್ರಿಡ್ಜ್ ಬರುತ್ತೆ, ಫ್ರಿಡ್ಜ್ ಬಂದ್ರೆ ನೋಡಿ ಇಲ್ಲಿ ಆನ್ ಅಂಡ್ ಆಫ್ ಸ್ವಿಚ್, ಈ ಸ್ವಿಚ್ ಇದಕ್ಕೆ ನೋಡಿ. ಬೇರೆ ಕಡೆ ಕಿಚನ್ ಬೇರೆ ತರ ಇದೆ, ಇಲ್ಲೂ ಇಷ್ಟು ದೊಡ್ಡ ಕಿಚನ್. 2, 3, 4 5 ಅಂತ ಅನ್ಕೊಳ್ಳಿ. 10 ಅಡಿ ಆಗಬೇಕು ಸಾಲಿಗೆ. 10 ಅಡಿ ಆಗೋದಲ್ಲದೆ ಇಲ್ಲಿ ಯಾವ ಸಜ್ಜೆ ಆಗ್ಬಿಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ. ಏನಾಗ್ತದೆ ಹಾಸ್ಟೆಲ್ ಒಂದೇ ಕಡೆ ಕೊಟ್ಟಿರೋದು. ಇಷ್ಟು ಜಾಗ ಕೊಟ್ಟಿದ್ದಾನೆ. ನೀವು ಫ್ರಿಡ್ಜ್ ಇಟ್ಕೊಬೋದು. ಅದೇ ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣ ಇಷ್ಟು ಜಾಗ ಖಾಲಿ. ಇಲ್ಲಿಂದ ಅಡಿಗೆ ಮನೆ ಪ್ಲಸ್ ಕಿಟಕಿ ಉಲ್ಟಾ ಈ ಕಡೆ ಬಂದು ಈ ಕಡೆ ವೆಂಟಿಲೇಷನ್ ಪ್ಲಸ್ ಮೇಲ್ಗಡೆ ಎಕ್ಸಾಸ್ಟ್ ಫ್ಯಾನ್. ಇಲ್ಲಿ ಮೇಲ್ಗಡೆ ಎಕ್ಸಾಸ್ಟ್ ಫ್ಯಾನ್. ಓಕೆ, ಆಮೇಲೆ ನೋಡಿ ಇಲ್ಲಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾನು ಆಮೇಲೆ ಹಾಕಿದ್ದೀನಿ ಯಾವ ತರ ಅಂತ. ಆಚೆ ಹೋಗ್ರು ಬಂಗಾರ ಹೇಳಿದೆ. ಇದಾದ್ಮೇಲೆ ಇಲ್ಲಿ ವಾಟರ್ ಫಿಲ್ಟರ್, ಇಲ್ಲಿ ವಾಟರ್ ಫಿಲ್ಟರ್ ಹಾಕೊಂಡ್ರೆ ಆ ಕಡೆ ಸೈಡ್ ಐತಿ. ನೀವು ಮಿಕ್ಸಿ ಹಾಕೊಂಡ್ಬಿಟ್ಟು ಆಯ್ತಾ. ಈ ಕಡೆ ಬಿಟ್ಟು ಇದು ವಾಶ್ ಬೇಸಿನ್. ವಾಶ್ ಬೇಸಿನ್ಗೆ ಟ್ಯಾಪ್ ಹಾಕೊಂಡ್ಬಿಟ್ರೆ ನೀವು ಇಲ್ಲಿ ಒಂದು ಕೈ ತೊಳೆಯೋದಕ್ಕೆ ಬಾಯಿ ತೊಳೆಯೋದಾಗುತ್ತೆ. ಇಲ್ಲಿಂದಾನೆ ನೀವು ಒಂದು ಟೀ ಕೊಡ್ತಿದ್ರೆ ಇದಕ್ಕೆ ನಿಮಗೆ ಸ್ವಿಚ್ ಕೊಡುತ್ತೆ. ಇಲ್ಲಿ ಫಿಟ್ ಮಾಡ್ಕೊಂಡು ಆಯ್ತಾ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ನಾನು ಹೇಳಿದಲ್ಲ ನೋಡಿ, ಇಲ್ಲ ಅದೊಂದು ಸ್ಪೆಷಾಲಿಟಿ. ನಿಮ್ಗೆ ಬ್ಯಾಗ್ ನೋಡಿ, ಯುಟಿಲಿಟಿ ರೂಮ್ಗೆ ಬಾಗಿಲಿದು ಸ್ವಲ್ಪ ಗಟ್ಟಿ ಇದೆ. ಇದು ಸರಿ ಆಗೈತೆ ನೋಡಿ. ಇದು ಯುಟಿಲಿಟಿ ರೂಮ್ ಬಂದ್ರೆ ಯುಟಿಲಿಟಿ ರೂಮ್ ನೋಡಿ ಎಷ್ಟು ನೋಡಾಗುತ್ತೆ. ಈಗಂತ ಒಂದು 6 ಉದ್ದ, ಇಷ್ಟು ಉದ್ದ ಹೆಚ್ಚುಗಳು. ನಾನು ನಿಮಿಷ ಕೈ ಹಾಕಿದ್ರು ನೋಡಿ. ಈ ಕಡೆ ಬಂದು ಈ ಕಡೆ ಬನ್ನಿ, ಈ ಕಡೆ ಬನ್ನಿ ನೋಡಿ. ಇಲ್ಲಿ ನಾವು ವಾಷಿಂಗ್ ಮಿಷಿನ್ ಹಾಕೊಂಡ್ರೆ ಇಲ್ಲಿ ಟ್ಯಾಪ್ ಆನ್ ಅಂಡ್ ಆಫ್ ಸ್ವಿಚ್ ಪ್ಲಸ್ ಇಲ್ಲಿ ವೆಂಟಿಲೇಷನ್ ಜಾಗ ಆಯ್ತು, ಜಾಗ ಆಯ್ತು. ಇಲ್ಲಿ ಮಾಮೂಲಿ ವಾಷಿಂಗ್ ಮಿಷಿನ್ ನೀರು ಹೋಗೋದಕ್ಕೆ ಜಾಗ, ನೀರು ಹೋಗೋದಕ್ಕೆ ಜಾಗ ಮಸ್ತ್ ನೋಡಿ. ಯುಟಿಲಿಟಿ ರೂಮ್ ಇಷ್ಟು ಜಾಗ ಇಷ್ಟು ಕೊಟ್ಟು ಬಟ್ಟೆ ಇಕ್ಕಿ ಒಂದು ಡ್ರಮ್ ಇಟ್ಕೊಂಡು ಎಲ್ಲ ಆಗೋದಕ್ಕೆ ಕಿಚನ್ ದೊಡ್ಡದಾಗೈತೆ. ಓಡಾಡ್ಬೋದು ಇಲ್ಲಿ ಹಿಂದಿ ಗಂಟೆ ಓಡಾಡ್ಬೋದು. ಹಿಂದಿ ಅಂತಂದ್ರೆ 3, 4, 8 ಅಡಿ ಹಿಂಗಾಗೋಯ್ತು. 8 ಅಡಿ ಇಷ್ಟು 10 ಅಡಿ ಹಿಂಗೈತೆ. ಇಲ್ಲಿ ಕಿಚನ್ ಅಂತ ಸ್ವಿಚ್ ಲೈಟ್ ಮೇಲ್ಗಡೆ ಬನ್ನಿ. ಸಜ್ಜಾ ಇಲ್ಲಿ ಸಜ್ಜಾ ಈ ಕಡೆ ಸಜ್ಜಾ ಆಗಿದೆ. ಅದಾದ್ಮೇಲೆ ಇನ್ನು ಐದಪ್ಪ ಇದ್ರಲ್ಲಿ ಇನ್ನ ಇಲ್ಲಿ ಬನ್ನಿ. ಏನ್ರಿ ಇಷ್ಟು ಅಗ್ಲ ಐತೆ ಬಾತ್ರೂಮ್. ಬಾತ್ರೂಮ್ ಅಗ್ಲ ಐತೆ ನೋಡ್ರಿ. ನಾನು ಆರಾಮಾಗಿ ನೋಡಿ ಟೈಮ್ ಹಾಕ್ಬಿಟ್ಟು ಕ್ಲೀನಾಗಿ ನಿಂತ್ಕೊತಾ ಇದ್ದೀನಿ. ಸೊ ಬಾತ್ರೂಮ್ ಅಗ್ಲ ಐತೆ. ಇಲ್ಲಿ ವಾಶ್ ಬೇಸಿನ್ ಈ ಕಡೆ ಇದ್ರು ನಾವು ಅಕಸ್ಮಾತ್ ನಾನು ಇಲ್ಲಿಂದ ಇದು ಗಂಟ ಯೂಸ್ ಮಾಡ್ಕೊಂಡು ನೋಡಿ ಇಲ್ಲಿ ಸ್ಟವರ್ಗೆ ಜಾಗ ಇದೆ. ಇಲ್ಲಿ ಆರಾಮಾಗಿ ಒಂದು 5 ಬಕೆಟ್ ಇಟ್ಕೊಂಡೆ. ಡ್ರಮ್ ಬೇಸ್ ಬೇಕಾಗಲ್ಲ, ಇಟ್ಕೊಂತೀನಿ ಅಂದ್ರೆ ಡ್ರಮ್ ಈ ಕಡೆ ಇಟ್ಕೊಂಡು ಬಂದಿವು. ಇಲ್ಲಿ ಸ್ನಾನಕ್ಕೆ ಇಷ್ಟು ಜಾಗ ಸಾಗುತ್ತೆ. ಪ್ಲಸ್ ಇಲ್ಲಿ ಹ್ಯಾಂಗರ್ ಹಾಕೋಬಹುದು, ಟವಲ್ ಒಂದು ಹ್ಯಾಂಗರ್ ಹಾಕೋಬಹುದು. ಇಲ್ಲಾದ್ರೂ ಹಾಕೊಳ್ಳಿ, ಸೊಳ್ಳೆ ಇಲ್ಲಾದ್ರೂ ಹಾಕೊಳ್ಳಿ, ಇಲ್ಲಾದ್ರೂ ಹಾಕೊಳ್ಳಿ. ಪ್ಲಸ್ ಅದಾದ್ಮೇಲೆ ಬಾಟ್ಲು, ಪ್ಲಾಸ್ಟಿಕ್ ಬಾಟ್ಲು ಚೆನ್ನಾಗಿದೆ. ಇದು ಗಟ್ಟಿಗೆ ಐತಿ ಆಯ್ತಾ. ಇದಾದ್ಮೇಲೆ ಇಲ್ಲೂ ನೋಡಿ, ಇದು ಬಾತ್ರೂಮ್ಗೆ ಲೈಟು, ಇದು ಇಲ್ಲಿಗೆ ಲೈಟು. ಇಲ್ಲಿ ಲೈಟ್ ಎಲ್ಲಿ ಕೊಟ್ಟಿದ್ದಾನೆ ಇಲ್ಲಲ್ಲ ಬಾತ್ರೂಮ್ದು. ಇನ್ನೊಂದು 2 ಲೈಟ್ ಕೊಟ್ಟಿದ್ದಾನೆ. ಇನ್ನ ಕ್ಲೀನ್ ಆಗಬೇಕು, ಕೈಗೆಲ್ಲ ಕೊಳೆ ಆಯ್ತೈತೆ. ಬಾತ್ರೂಮನ್ನು ದೊಡ್ಡದಾಗಿ ಐತೆ ನೋಡಿ. ಇದು ಟಾಯ್ಲೆಟು. ಬಾತ್ರೂಮ್ ಅಂದರೆ ಸ್ನಾನದ ಮನೆ, ಟಾಯ್ಲೆಟ್ ಅಂದರೆ ಗೊತ್ತಾಯ್ತು ನೋಡಿ. ಇಷ್ಟಾಗಲ ಐತೆ. ನಾನು ಪೂರ್ತಿ ನಿಂತ್ಕೊಂಡು ನೀವು ಇಷ್ಟಾಗಲ ನನ್ನ ಕೈಗೆ ಚಾಚ್ಕೊಳ್ಬೋದು, ಆರಾಮಾಗಿ ಕುತ್ಕೋಬೋದು. ಪ್ಲಸ್ ಇಲ್ಲಿ ಕುತ್ಕೊಳ್ಳೋದು ಅಲ್ಲದೆ ನೋಡಿ ಇಲ್ಲೇ ಟ್ಯಾಪ್ ಇದೆ. ಕ್ಲೋಸ್ ಮಾಡಿದ್ರೆ ನೋಡಿ ಇಲ್ಲೇ ಟ್ಯಾಪ್ ಇದೆ. ಈ ಟ್ಯಾಪ್ ಇಲ್ಲ ನನಗೆ ಹಾಕೊಂಡು ಇಲ್ಲೇ ಒಂದು ಬಕೆಟ್ ಇಟ್ಕೊಬೋದು. ಕ್ಲೋಸ್ ಮಾಡ್ಬೋದು, ಸಣ್ಣ ಬಕೆಟ್ ಇಟ್ಕೊಬೋದು, ಏನು ತೊಂದರೆ ಇಲ್ಲ. ಇದಾದ್ಮೇಲೆ ನೋಡಿ ಇದು ಬೆಡ್ರೂಮ್ ಏನ್ರಿ
ಬಾಗಿಲು ಒಳ್ಳೆ ಭಾರ ಆಯ್ತಾರೆ. ಇದಕ್ಕೆ ಬನ್ನಿ ಮೇಲು ಏನಂತ ಅದಕ್ಕೆ ಸಜ್ಜಾ, ಮೇಲ್ಗಡೆ ಸಜ್ಜಾ ಆ್ಯಂಡ್ ಇಷ್ಟೆಲ್ಲ ಬೆಡ್ರೂಮ್ ಇದೆ. ಬೆಡ್ರೂಮಲ್ಲಿ ಈ ಕಡೆ ಮಂಚ ಹಾಕೋತೀನಿ ಅಂದ್ರೂ ನಿಮ್ಗೆ ಇಲ್ಲಿ ಪರ್ಸನಲ್ ಆಗಿ ಒಂದು ಡಬಲ್ ಸೈಡ್ ಸ್ವಿಚ್ ಅಂತ ಹೇಳ್ತೀವಿ ನಾವು. ಆಚೆ ಕಡೆಯಿಂದ ಲೈಟ್ ಆಫ್ ಮಾಡಿದ್ರು ಒಳಗಡೆಯಿಂದ ಲೈಟ್ನ ನೀವು ಆಫ್ ಮಾಡ್ಕೊಬೋದು. ಇಲ್ಲಿ ಡಬಲ್ ಸೈಡ್ ಸ್ವಿಚ್, ಇಲ್ಲಿ ಮೇನ್ ಪವರ್ಗೆ ಒಂದು ಸ್ವಿಚ್ ಕೊಟ್ಟಿದೆ. ಡಬಲ್ ಸೈಡ್ ಲೈಟ್ ಇದೆ. ಅಕಸ್ಮಾತ್ ನೀವು ಆಚೆ ಕಡೆಯಿಂದ ಆನ್ ಮಾಡಿದ್ರಿ, ಆಫ್ ಮಾಡಿರ್ತೀರಿ, ಒಳಗಡೆ ಬಂದ್ಬಿಟ್ಟು ಆನ್ ಮಾಡ್ಕೊಬೋದು. ಇಲ್ಲಿ ಆನ್ ಮಾಡಿರ್ತೀರಾ, ಆಚೆ ಹೋಗ್ತೀರಾ, ಆಚೆ ಕಡೆಯಿಂದ ಒಂದು ಡಬಲ್ ಸ್ವಿಚ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಆಫ್ ಮಾಡ್ಕೊಬೋದು. ಹಿಂಗಿಂಗ್ ಬರುತ್ತೆ ಮಂಚ ಬಂದು ಈ ಕಡೆಯಿಂದ ಆ ಕಡೆಗೆ ಹೋಗುತ್ತೆ. ಸೊ ನೋಡಿ, ಈ ಕಡೆ ನೀವು ಮನಗಿರೋ ಜಾಗದಿಂದಾನೆ ಫ್ಯಾನ್ನ ಯಾರಪ್ಪ ಅದು ಇಲ್ಲಿ ಮನಗಿರೋ ಜಾಗದಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲೇ ಆನ್ ಅಂಡ್ ಆಫ್ ಸ್ವಿಚ್ ಪ್ಲಸ್ ಫ್ಯಾನ್ಗೆ ಕನೆಕ್ಷನ್ ಕೊಟ್ಟಿದ್ದಾನೆ. ಅಲ್ಲೊಂದು ಲೈಟ್ ಇಲ್ಲಿ ಸಜ್ಜಾ ತೋರಿಸಿದ್ರಾ? ಆಯ್ತಾ, ಇದೆಲ್ಲ ಕ್ಲೀನ್ ಆಯಿತು. ಮಸ್ತ್ ಇದೆ ರೀ, ಜಾಗ ಇದೆ, ಸಾಕ ದೊಡ್ಡದಾಗೆ ಐತೆ ಇದು. ಹಾಂ, ಭಾಳ ಜೋರಾಗಿ ಐತೆ. ಆಮೇಲೆ ಎಂಟ್ರನ್ಸು ಅಷ್ಟೇ, ಜಾಗನೂ ಅಷ್ಟೇ ನೋಡಿ. ನಾನು ಇಲ್ಲಿಂದ ಅಲ್ಲಿಗೆ 1 2 3 4 5 6 ಅಂದರೆ 1 2 3 4 5 6 6 to the 12 12 ಅಡಿ ಐತೆ. 12 ಪಾಯಿಂಟ್ ಸಮಥಿಂಗ್. ಅದು ನಾನು ಅದರದ್ದು ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಐತೆ. 35 ಪಾಯಿಂಟ್ ಸಮಥಿಂಗ್ ಮೀಟರು ಮತ್ತು 30 ಮೀಟರ್ಸ್ ಏನೋ ಇದೆ. ಅದನ್ನು ನಾನು ಹಾಕ್ತೀನಿ, ಉದ್ದ ಅಳತೆ. ಇಲ್ಲಿಂದ 6 ಟೈಲ್ಸು, ಹಿಂಗಿಂದ ಬಂದು 4 ಟೈಲ್ಸು. 4 ಅಂದರೆ ಹಿಂಗೆ 8 ಅಡಿ ಆಯಿತು, ಇದು 12 ಅಡಿ ಆಯಿತು. ಕಿಚನ್ ಬಂದು ಇದೆಷ್ಟು ರೀ, 4 ಟೈಲ್ಸು, ಇದೊಂದು 6 ಟೈಲ್ಸು, ಪ್ಲಸ್ ಈ ಕಡೆ 1 2 3 4 ಅಂದರೆ 8 ಅಡಿ. 8 ಅಡಿಗೆ 1 2 3 4 8 ಅಡಿಗೆ 8 ಅಡಿ. ಇದು ಸರಿಯಾಗಿ ಐತೆ. ಒಟ್ಟಲ್ಲಿ ದೊಡ್ಡ ನಾಗಮಂಗಲದಲ್ಲಿ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇನ್ನು ಇಲ್ಲಿ ರೂಮ್ಸ್ ಎಲ್ಲ ಬಾಕಿ ಇದೆ, ನಾನು ಬೇರೆ ಕಡೆ ತೋರಿಸ್ತೀನಿ, ಬನ್ನಿ ನೋಡೋಣ. ಬನ್ನಿ ಹಾಗೆ ಈ ಕಡೆ ತೋರಿಸ್ತೀನಿ ನೋಡಿ. ಇದಾದ್ಮೇಲೆ ಇಲ್ಲಿಂದ ಕರ್ಕೊಂಡೋಗ್ತೀನಿ. ಇಲ್ಲಿ ಮನೆ ಈಗಲೇ ವೆರಿ ಗುಡ್. ಕ್ರಿಶ್ಚಿಯನ್ಸ್ ಅವ್ರು ಬಂದಿದ್ದಾರೆ, ಹೊರಗಡೆ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಮಾ. ನೋಡ್ರಿ, ಇವ್ರು ನಮ್ಮ ಹೆಂಗಸರು. ಬನ್ರಿ, ಇಲ್ಲಿ ನೋಡಿ, ಬನ್ನಿ, ಇಲ್ಲ ಅವ್ರೆ ನೋಡಿ. ಮನಿ ಕೊಡಿ. ಯಾರ್ಯಾದ್ರೂ ಹೊಸಬ್ರಲ್ಲ ಭಯ ಬೀಳ್ತಾರೆ. ಇವೇನಪ್ಪ ಅಲ್ಲೋ ನೋಡಿ, ಅಲ್ಲಿ ಇನ್ನೂ ವಾಸವಾಗಿ ಬಂದ್ಬಿಟ್ಟಿದ್ದಾರೆ. ವಾಸವಾಗಕ್ಕೆ ಬಂದ್ಬಿಟ್ಟಿದ್ದಾರೆ ಮನೆಯಲ್ಲೆಲ್ಲ. ಟೈಟಿನು ಮಸ್ತು ಮನೆ ನೋಡಿ. ಈಗ ಈ ಕಡೆ ಎಲ್ಲ ರೆಡಿ ಆಗಿದೆ ನೋಡಿ. ಅವ್ರದ್ದೆಲ್ಲ ಗಾಡಿಗಳು ಎಲ್ಲ ಬಂದಿದೆ. 2 ತಿಂಗಳ ಮೇಲಾಗಿದೆ ಇಲ್ಲಿ ಬಂದು ಅವರು. ಈ ಕಡೆ ನೋಡಿ H ಬ್ಲಾಕು. ಇದು ದೊಡ್ಡ ನಾಗಮಂಗಲ ನೋಡಿ. ಟೇಲ್ಸ್ ಎಲ್ಲ ಹೋಗ್ತಾ ಇದೆ, ರೆಡಿ ಆಗ್ತಾ ಇದೆ ನೋಡಿ. ಟೇಲ್ಸು ಅದೆಲ್ಲ ಮಸ್ತ್, ಟೇಲ್ಸ್ ಎಲ್ಲ ರೆಡಿ ಆಗ್ತಾ ಇತ್ತು. ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ರೋಡ್ಗಳೆಲ್ಲ ಬ್ಯೂಟಿಫುಲ್ ಇದೆ ರೀ. ರೋಡ್ಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ರೋಡ್ಗಳು ನೋಡಿ ಏನು ಕ್ಲೀನಾಗೈತೆ ಅಂದರೆ ಮಸ್ತ್ ಐತೆ ರೋಡು. ಏನು ಚೆನ್ನಾಗೈತೆ ನೋಡಿ ರೋಡು. ಇದೆಲ್ಲ 4 ಫ್ಲೋರು, ಇಲ್ಲ 4 ಫ್ಲೋರು. ಇನ್ನೂ ಮನೆ ಖಾಲಿ ಇದೆ. ದೊಡ್ಡ ನಾಗಮಂಗಲದಲ್ಲಿ ಮನೆ ಖಾಲಿ ಇದೆ ನೋಡಿ. ಈ ಥರ ಇದೆಲ್ಲ ಹಿಂದ್ಗಡೆ ಎಲ್ಲ ಪ್ಯಾಸೇಜು. ಆಮೇಲೆ ಇವಾಗಲೇ ಎಲ್ಲ ಹಾಕ್ಕೊಂಡು ರೆಡಿ ಹಾಕ್ಕೊಂತವ್ರೆ. ಇದು H ಬ್ಲಾಕ್ ಇಲ್ಲಿ ರೆಡಿ ಆಗ್ತಾಯಿದೆ. ಭಾಳ ಚೆನ್ನಾಗಿದೆ ರೀ ನೋಡಿ. ಇನ್ನೂ ಕೆಲಸಗಳು ನಡೀತಾ ಇದೆ. H ಬ್ಲಾಕ್ ಇದು ಇಲ್ಲಿ ರೆಡಿ ನೋಡಿ. ಇನ್ನೂ ಕೆಲಸಗಳು ನಡೀತಾ ಇದೆ. ಇದು ಇಲ್ಲೊಂದು ವ್ಯಾಪಾರ ಮಳಿಗೆ ಅಂತ ಬೇರೆ ಮಾಡಿದ್ದಾರೆ. ಇದು ಭಾಳ ಚೆನ್ನಾಗಿದೆ ಈ ಜಾಗದಲ್ಲಿ. ಇಲ್ಲಿರೋರಿಗೆ ಏನಾದರೂ ಅಂಗಡಿ ಮಾಡಿದ್ರೆ ವಾಣಿಜ್ಯ ಮಳಿಗೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ವಾಣಿಜ್ಯ ಮಳಿಗೆ ಅಂತ ಏನಾದರೂ ಅಂಗಡಿ ಮಡಿಕೊಂಡ್ರೆ ಇಲ್ಲಿರೋರಿಗೆ ದಿನಸಿ ಅಂಗಡಿ ಕೊಡೋದಕ್ಕೆ ಅದಕ್ಕೆ ಯೂಸ್ ಮಾಡೋದಕ್ಕೆ. ಅದು ಇಲ್ಲಿ ನಾನು ನಡ್ಕೊಂಡೇ ತೋರಿಸ್ತಾ ಇದ್ದೀನಿ. ಇದೆಲ್ಲ ಮನೆಗೆ ಬಂದಿದ್ದಾರೆ. 10% ಕರ್ಟನ್ ಎಲ್ಲ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿದೆ ನೋಡಿ, ಹೆಂಗಿದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ ರೀ, ಭಾಳ ಚೆನ್ನಾಗಿ ಮಾಡಿದ್ದಾರೆ.
ಪಕ್ಕದಲ್ಲೇ ವಾಟರ್ ಪ್ಯೂರಿಫಿಕೇಷನ್ನು ನೋಡಿ. ಇಲ್ಲಿ ವಾಣಿಜ್ಯ ಮಳಿಗೆ ಭಾಳ ಚೆನ್ನಾಗಿದೆ. ಇಲ್ಲಿ ವಾಟರ್ ಪ್ಯೂರಿಫಿಕೇಷನ್, ವಾಟರ್ ಸೆಂಟ್ರು ಪ್ರತಿಯೊಂದಿದೆ ನೋಡಿ ಹೆಂಗೈತೆ. ಇದೆಲ್ಲ ರೆಡಿ ಆಗಿರೋಂಥದ್ದು. ಇದು ದೊಡ್ಡ ಆಗಮಂಗ್ಲದ್ದು, ದೊಡ್ಡ ನಾಗಮಂಗ್ಲದ್ದು. ಎಲೆಕ್ಟ್ರಾನಿಕ್ ಸಿಟಿಯಿಂದ ನಾನು ಹೇಳಿದ್ನಲ್ಲ, ಅಲ್ಲಿಂದ ನೀವು ಕರೆಕ್ಟಾಗಿ ಸ್ವಲ್ಪ ಮುಂದೆ, ಸ್ವಲ್ಪ ಜಾಸ್ತಿನೂ ಇಲ್ಲ, ಫಸ್ಟ್ ಲೆಫ್ಟ್ ತೊಗೊಂಡ್ರೆ ಸಾಕು. ಭಾಳ ಚೆನ್ನಾಗಿದೆ. ಸ್ಟ್ರೀಟ್ ಲೈಟ್ಸ್ ಎಲ್ಲ ಭಾಳ ಚೆನ್ನಾಗಿದೆ. ಸ್ಟ್ರೀಟ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲಿ ನೋಡಿ. ಇಲ್ಲಿ ನೀರಿನ ಪ್ಯೂರಿಫಿಕೇಷನ್ನು ನೋಡಿ. STP ಪಂಪ್ ಹೌಸ್ ಅಂತಾನೆ, ಪಂಪ್ ಹೌಸ್. ಪ್ರತಿಯೊಬ್ಬರಿಗೂ ನೀರು ಹೋಗೋದಕ್ಕೆ ನೀರಿನ ಸುವಿಧೆ ಎಲ್ಲ ಚೆನ್ನಾಗಿದೆ. ಮುಂದೆ ಜಾಗ ಇದೆ, ಎಲ್ಲ ಆಗೋಯ್ತು. ಎಲ್ಲ 4 ಹೌಸು ಇಲ್ಲ ಖಾಲಿ ಇದೆ. ಖಾಲಿ ಇರೋದಕ್ಕೆ ಏನು ತೊಂದರೆ ಇಲ್ಲ. ಕೆಲವು ಜಾಗದಲ್ಲಿ ಮಾತ್ರ ಬಂದ್ಬಿಟ್ಟಿದ್ದಾರೆ, ಕೆಲವು ಜಾಗದಲ್ಲಿ ಬಂದಿಲ್ಲ. ಇದು ದೊಡ್ಡ ಆಗಮಂಗ್ಲ. ಇಲ್ಲಿರೋದಂಥದ್ದೆಲ್ಲ ಬರೀ ಸಿಂಗಲ್ ಬೆಡ್ರೂಮ್ನ ನಾನು ಪೂರ್ತಿ ತೋರಿಸಿದೆ. ಭಾಳ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಸ್ಪೇಷಿಯಸ್ ಆಗಿದೆ. ಕೆಳಗಡೆ ಇರೋವಂಥ ರೋಡ್ಸ್ ನೋಡಿ ಎಷ್ಟು ಕ್ಲೀನ್ ಆಗಿದೆ. ವಾಟರ್ ಫೆಸಿಲಿಟಿ, ಪಕ್ಕದಲ್ಲಿ ವಾಟರ್ ಫೆಸಿಲಿಟಿ ನೋಡಿ. STP ಪಂಪ್ ಹೌಸ್ ಅಂತ ಇದೆ ಆ ಕಡೆ. STP ಪಂಪ್ ಹೌಸ್ ಅಂತ ಇದೆ. ಅದ್ರ ಪಕ್ಕದಲ್ಲಿ ಒಂದು ಮಳಿಗೆ, ಒಂದು ಸಣ್ಣ ಪುಟ್ಟ 1-3 ಅಂಗಡಿ ಮಾಡಿಕ್ಕಿದ್ದಾರೆ. ಪ್ಲಸ್ ಎಲ್ಲ H ವಿಂಗು, V ವಿಂಗು. ಆ ಕಡೆ ತೋರಿಸ್ರಿ, ಆ ಕಡೆ, ಅಲ್ಲಿ ಆ ಕಡೆ, ಆ ಕಡೆ ಎಲ್ಲ ಇದೆ. ಎಲ್ಲ ರೆಡಿ ಆಗಿರೋಂಥದ್ದು ಇದು ದೊಡ್ಡ ಆಗಮಂಗ್ಲ. ಇನ್ನೊಂದು ಬಂದು ಗುಳಿಮಂಗ್ಲ ಅಂತ ಇದೆ. ಇಲ್ಲಿಂದ 2 ಕಿಲೋಮೀಟ್ರ್, 2-2.5 ಕಿಲೋಮೀಟ್ರ್ ಇದೆ. ಭಾಳ ಹತ್ತಿರ ಅದನ್ನು. ಅಲ್ಲಿ ಬಂದು ಅರೌಂಡ್ ಅಲ್ಲಿ 2 ಯೂನಿಟ್ ಇದೆ. 2 ಯೂನಿಟಲ್ಲಿ ಒಂದು ಸೈಡ್ ಬಂದು ಸಿಂಗಲ್ ಬೆಡ್ರೂಮ್, ಇನ್ನೊಂದು ಸೈಡ್ ಬಂದು ಡಬಲ್ ಬೆಡ್ರೂಮ್. ಭಾಳ ಚೆನ್ನಾಗಿದೆ ಇದೆಲ್ಲ. ಇಲ್ಲಿಂದ ನಾವೀಗ ಅಲ್ಲಿಗೆ ಹೊರಡೋಣ. ಓಕೆ, ನಾವೀಗ ಇಲ್ಲಿಂದ ಗುಳಿಮಂಗ್ಲಾಗೆ ಹೊರಡೋಣ. ಇಲ್ಲಿಂದ ಹೊರಟಿದ್ದೀನಿ ನಾನೀಗ. ಇದು ನೋಡಿ ಗೇಟ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಸೆಕ್ಯೂರಿಟಿ ಭಾಳ ಪೊಲೈಟ್ ಆಗಿದ್ದಾನೆ ಸೆಕ್ಯೂರಿಟಿ ಅವನು ನೋಡಿ. ಎಂಟ್ರೆನ್ಸ್ ಇದು. ಇಲ್ಲೆಲ್ಲ ನೋಡಿ ಟ್ರಾನ್ಸ್ಫಾರ್ಮರು ಪ್ರತಿಯೊಂದು ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಗುಳಿಮಂಗ್ಲದು. ಇಲ್ಲಿಂದ ಎಂಟ್ರೆನ್ಸು. ಇಲ್ಲಿಂದ ಈಗ ಬರೀ 2-2.5 ಕಿಲೋಮೀಟ್ರ್ ಅಷ್ಟೇ ದೊಡ್ಡ ಆಗಮಂಗ್ಲದಿಂದ ಗುಳಿಮಂಗ್ಲಕ್ಕೆ. ನಾವೀಗ ಆ ಕಡೆ ಹೊರಡೋಣ. ಓಕೆ, ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ. ಎಲ್ಲ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.